ವಿಷ್ಣೋತ್ವನ್ನೋ ಅಂತಮಶರ್ಮ ಯಚ್ಛ ಸಹಂತ್ಯ ಪ್ರತೇಧಾರಾ ಮಧುಶ್ಚುತ ಉತ್ಸಂ ದುಹೃತೆ ಅಕ್ಷಿತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುಸ್ಸು ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಬದಲಾವಣೆಗಳು ಮನುಷ್ಯನ ಜೀವನದಲ್ಲಿ ಸಹಜ. ಒಮ್ಮೆ ಕೆಳಗೆ ಒಮ್ಮೆ ಮೇಲೆ ಇವೆಲ್ಲವೂ ನಡೀತಾ ಇರುತ್ತೆ. ಹಾಗೇನೆ ಧನುಸ್ಸು ರಾಶಿಯವರಿಗೆ ಇಷ್ಟು ದಿನ ಅಂದರೆ 1 ವರ್ಷದಿಂದ ಇದ್ದಂಥ ಗುರುಬಲ ಈ ತಿಂಗಳಿಂದ ಹೋಗ್ತಾ ಇದೆ. ಗುರುಬಲ ನಿಮಗಿಲ್ಲ. 1ನೇ ತಾರೀಕು ಮೇ ತಿಂಗಳು ಗುರು ನಿಮ್ಮ ರಾಶಿಯಿಂದ 6ನೇ ಮನೆಗೆ ಬರ್ತಾ ಇದ್ದಾರೆ. ಗುರುಬಲ ಅನ್ನೋದು ಧನುಸ್ಸು ರಾಶಿಯವರಿಗೆ ಹೋಯಿತು. ಹಾಗೆ 10ನೇ ತಾರೀಕು ಬುಧ 5ನೇ ಮನೆಗೆ ಬರ್ತಾ ಇದ್ದಾರೆ. 14ನೇ ತಾರೀಕು ರವಿ 6ನೇ ಮನೆಗೆ ಬರ್ತಾ ಇದ್ದಾರೆ. 19ನೇ ತಾರೀಕು ಶುಕ್ರ 6ನೇ ಮನೆಗೆ ಬರ್ತಾ ಇದ್ದಾರೆ. 31ನೇ ತಾರೀಕು ಬುಧ 6ನೇ ಮನೆಗೆ ಬರ್ತಾ ಇದ್ದಾರೆ. ಇದು ಗ್ರಹಗಳ ಬದಲಾವಣೆ ಕುರಿತಾದಂಥ ವಿಚಾರ. 8ನೇ ತಾರೀಕು ಅಮಾವಾಸ್ಯೆ ಮೇ 8. ಹಾಗೆ 23ನೇ ತಾರೀಕು ಮೇ ತಿಂಗಳಲ್ಲಿ ಪೌರ್ಣಮಿ ಇದೆ. ಇನ್ನು ಶಾಸ್ತ್ರ ಸಂಪ್ರದಾಯ ಏನೇ ಇದ್ರೂ ಕೂಡ ಅಕ್ಷಯ ತೃತೀಯ, ಅಕ್ಷಯ ತದಿಗೆ ಅಂತ ಏನು ಹೇಳ್ತೀವಿ, ನಮ್ಮಲ್ಲಿ ಬಂಗಾರ ಕೊಡುವಂಥ ಪದ್ಧತಿ ಬಂದ್ಬಿಟ್ಟಿದೆ. ನಿಮ್ಮಲ್ಲಿ ಆ ಪದ್ಧತಿ ಇತ್ತಂದರೆ ಮುಂದುವರಿಸಿ ಬಂಗಾರ ತೊಗೊಂಬನ್ನಿ, ಬಂಗಾರ ಮನೆಗೆ ಬಂದರೆ ಬೇಡ ಅಂತಾರ. ಆ ತಾಯಿ ಮನೆಗೆ ಬಂದರೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತೆ. ಹಾಗೆ ಬಸವ ಜಯಂತಿ ಹಬ್ಬದ ಆಚರಣೆ ಎಲ್ಲರಿಗೂ ಕೂಡ ಮಂಗಳವಾಗಲಿ, ನಂದೀಶ್ವರ ಬಸವೇಶ್ವರ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಸರಿ, ಈಗ ಗ್ರಹಸ್ಥಿತಿಗಳ ಬದಲಾವಣೆ ಕುರಿತಾಗಿ ತಿಳ್ಕೊಂಡ್ರಿ. ಮೊದಲನೇದಾಗಿ ಗುರು ವಿಚಾರಣೆ ಹೇಳ್ತೀನಿ. ಗುರು 5ನೇ ಮನೆಯಲ್ಲಿದ್ದಾಗ ನಿಮಗೆ ಭಾಗ್ಯ ದೃಷ್ಟಿಗಳಿತ್ತು. ಧನುಸ್ಸು ರಾಶಿಯವರಿಗೆ ಭಾಗ್ಯ ದೃಷ್ಟಿ. ಈಗ ಗುರುಬಲ ಹೋಯಿತು. ಗುರು 6ನೇ ಮನೆಗೆ ಬಂದರು. 6ನೇ ಮನೆಗೆ ಗುರು ಬಂದರೂ ಸಹ ಧನುಸ್ಸು ರಾಶಿಗೆ ಅಧಿಪತಿ ಯಾರು ಅಂತಂದರೆ ಗುರುನೇ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ನಿಮ್ಗೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಿಮ್ಮ ರಾಶ್ಯಾಧಿಪತಿ ನಿಮಗೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ಏನಂದರೆ ಗುರು ಬಲ ಕಮ್ಮಿ ಆಯ್ತಾ ಬಿಟ್ಟರೆ ಗುರುವಿನ ಅನುಗ್ರಹ ಏನು ಕಮ್ಮಿ ಆಗಿಲ್ಲ ನಿಮಗೆ. ಹಾಗಾಗಿ ಗುರುಗಳ ಸೇವೆ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು ಕಂಪಲ್ಸರಿ ಮಾಡ್ಕೊಳ್ಳಿ. ಹಾಗೆ ಮೇ 1ನೇ ತಾರೀಕು ಅಂದರೆ ಏಪ್ರಿಲ್ 30ನೇ ತಾರೀಕೆ ನಾನು ಯಾಕೆ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಏಪ್ರಿಲ್ 30ನೇ ತಾರೀಕೆ ಸಾಮೂಹಿಕ ಗುರುಶಾಂತಿ ಹೋಮಗಳು ಹಲವಾರು ಜಾಗದಲ್ಲಿ ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತಲು ಎಲ್ಲಾದರೂ ಗುರುಶಾಂತಿ ಯಾಗ ಮಾಡ್ತಾ ಇದ್ದರೆ ಅಲ್ಲಿ ಹೋಗಿ ಸಂಕಲ್ಪ ಸೇವೆಗೆ ಕೊಡಿ. ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು ಬರೆಸಿ ಸಂಕಲ್ಪ ಸೇವೆಗೆ ಕೊಡಿ. ಒಂದು 500-1000 ಟಿಕೆಟ್ ಇಟ್ಟಿರ್ತಾರೆ. ಆ ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ಅದರಿಂದ ಗುರುವಿನ ಅನುಗ್ರಹ ಮತ್ತಷ್ಟು ಜಾಸ್ತಿ ಆಗುತ್ತೆ. ಎಲ್ಲೂ ಅನುಕೂಲ ಆಗಲಿಲ್ಲ, ಎಲ್ಲೂ ಸಿಕ್ಕಲಿಲ್ಲ ಅಂತಂದರೆ ನಿಮಗೋಸ್ಕರ ನಮ್ಮಲ್ಲಿ 333 ರೂಪಾಯಿ ಒಬ್ಬರಿಗೆ ಸಂಕಲ್ಪ ಸೇವೆಗೆ ಅಂತ ವ್ಯವಸ್ಥೆ ಮಾಡಿದ್ದೀನಿ. 30ನೇ ತಾರೀಕು ಖುದ್ದು ನಾನೇ ಕೂತ್ಕೊಂಡು ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಅದನ್ನು ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ, ನೀವು ನೋಡ್ಬೋದು. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ಕಮರ್ಷಿಯಲ್ ಆಗಿ ನಾನು ನಮ್ಮಲ್ಲೇ ಮಾಡಿಸಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮನಸ್ಸಿಗೆ ಇಷ್ಟ ಇದ್ದರೆ ಮಾಡಿಸಿ. ನಾನು ಬಲವಂತ ಯಾರಿಗೂ ಹೇಳೋದಿಲ್ಲ. ಕೆಳಕಂಡಂಥ ನಂಬರ್ಗಳಲ್ಲಿ ಯಾವುದನ್ನ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ತಿಳಿಸ್ತಾರೆ ಅದ್ರ ಬಗ್ಗೆ. ಸಂಕಲ್ಪ ಸೇವೆ ಮಾಡಿಸ್ಕೋಬೋದು. 12 ದಿನಗಳೊಳಗೆ ಅಂದರೆ ಮೇ 1ನೇ ತಾರೀಕಿಂದ ಮೇ 12ನೇ ತಾರೀಕೊಳಗೆ ಪೋಸ್ಟ್ ಆಫೀಸ್ ಮುಖಾಂತರ ನಿಮ್ಮ ಮನೆಗೆ ಕೊರಿಯರಲ್ಲಿ ಪ್ರಸಾದ ಬರುತ್ತೆ. ಮಂತ್ರಾಕ್ಷತೆ ಹಾಗೂ ದಾರ ಮತ್ತು ವಿಶೇಷವಾಗಿ ರಕ್ಷೆ ನಿಮ್ಮ ಮನೆಗೆ ಬರುತ್ತೆ. ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಗುರುವಿನ ಅನುಗ್ರಹ ಸಿಗುತ್ತೆ. 28ನೇ ತಾರೀಕು ಏಪ್ರಿಲ್ ಸಾಯಂಕಾಲ 6 ಗಂಟೆವರೆಗೂ ಮಾತ್ರನೇ ಅವಕಾಶ ಇರುತ್ತೆ. ಅದಾದಮೇಲೆ ದಯಮಾಡಿ ಹಾಕಬೇಡಿ. ಹಾಗೇನಾದರೂ ಬಂತಂದರೆ ದುಡ್ಡು ವಾಪಸ್ ಬರುತ್ತೆ ನಿಮಗೆ. ಯಾಕೆಂದರೆ ನಾವು 29ನೇ ತಾರೀಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. 30ನೇ ತಾರೀಕು ಸಂಕಲ್ಪಕ್ಕೆ 1-2 ಹೆಸರು ಬಿಟ್ಟೋದೊಂದು ಬೇಡ. ಹಾಗಾಗಿ ಅದು ಪ್ಲಾನ್ ಮಾಡ್ಕೊಳ್ಳಿ. ಸರಿ, ಗುರು ನಿಮಗೆ ಸುಖಾಧಿಪತಿ, ರಾಶ್ಯಾಧಿಪತಿ ಅಂದರೆ ನಿಮ್ಮ ಶರೀರಕ್ಕೆ ಅಧಿಪತಿ. ನಿಮಗೆ ಸುಖ ಮತ್ತು ಶರೀರಕ್ಕೆ ಬಲವನ್ನು ಕೊಡುವಂತಹ ಗುರುಬಲ ಇದ್ದರೂ ಕೂಡ ಗುರು ಅನುಗ್ರಹ ಇದೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಇನ್ನು ಚತುರ್ಥ ಭಾವದಲ್ಲಿ ವಿಶೇಷವಾದಂತಹ ಸ್ಥಾನದಲ್ಲಿ ಕುಜ, 4ನೇ ಮನೆಯಲ್ಲಿ ಕುಜ ಇದ್ದಾನೆ. ಅಂದರೆ ಗುರುವಿನ ಮನೆಯಲ್ಲಿ ಕುಜ ನಿಮಗೆ ವ್ಯಯಾಧಿಪತಿ ಹಾಗೂ ಪಂಚಮಾಧಿಪತಿ. ಗುರು ಚತುರ್ಥದಲ್ಲಿದ್ದಾಗ ಏನು ಫಲ ಅನ್ನುವಂಥದ್ದನ್ನು ನಾವು ನೋಡೋಣ. ಚತುರ್ಥದಲ್ಲಿ ಕುಜ ಇದ್ದಾಗ ಬಂಧು ಮಿತ್ರ ಮಾತೃಭೂಮಿ ಗೃಹ ವಾಹನಗಳಿಂದ ಅದ್ಭುತವಾದಂಥ ಯೋಗ ನಿಮಗೆ ಸಿಗುತ್ತೆ. ಇದು ಅರ್ಥ ಮಾಡ್ಕೋಬೇಕು ನೀವು. ಈಗ ರಾಶಿಯಿಂದ 4ನೇ ಮನೆ ಕುಜ ಇದ್ದರೆ ಕುಜದೋಷನೇ.
ಈ ತಿಂಗಳು ನಿಮಗೆ ತಾತ್ಕಾಲಿಕ ಕುಜದೋಷ ಇದೆ. ಕುಜದೋಷ ಇದ್ರೂ ಸಹ ಗುರುವಿನ ಮನೆ ಆದ್ದರಿಂದ ನಲ್ಲಿಫೈ ಆಗುತ್ತೆ. ಏನೇನು ಫಲ ಸಿಗುತ್ತೆ? ಸುಹೃದಿ ವಿಸೃಹನಾತ್ಮ ಕ್ಷೋಣಿ ಸುಖಾಲಯ ವಾಹನ. ಅದಂತೆ ಬಂಧುಗಳು, ಮಿತ್ರರು, ಮಾತೃ ಅಂದರೆ ಬಂಧುಗಳಿಂದ ಸಹಕಾರ, ಮಿತ್ರರಿಂದ ನಿಮಗೆ ಸಪೋರ್ಟು, ಮಾತೃ ತಾಯಿಯ ಆಶೀರ್ವಾದ, ಭೂಮಿ ಖರೀದಿ ಮಾಡುವಂಥ ಯೋಗ. ಗುರುಬಲ ಹೋಯ್ತಲ್ಲ ಗುರುಗಳೇ, ಏನು ಭೂಮಿ ಖರೀದಿ ಮಾಡೋದು? ಖಂಡಿತ ಭೂಮಿಗೆ ಅಧಿಪತಿ ಕುಜ. ಭೂಮಿ ಖರೀದಿ ಮಾಡುವಂಥ ಯೋಗ, ಗೃಹ ಯೋಗ, ವಾಹನಗಳಿಂದ ಯೋಗವು ನಿಮಗೆ ಪ್ರಾಪ್ತಿಯಾಗುತ್ತೆ. ಕಪಟತನ ದೂರ ಆಗುತ್ತೆ, ಜಡತ್ವ ದೂರ ಆಗುತ್ತೆ, ಸೋಂಬೇರಿತನ ದೂರ ಆಗುತ್ತೆ, ತೃಪ್ತರಾಗ್ತೀರಾ. ಹಾಗೆ ಭೂಮಿಯ ವಿಷಯದಲ್ಲಿ ಸ್ವಲ್ಪ ವ್ಯಾಜ್ಯಗಳು ಬರಬಹುದು, ಅಣ್ಣ ತಮ್ಮಂದಿರ ಮಧ್ಯೆ, ದಾಯಾದಿಗಳ ಮಧ್ಯೆ, ಅಥವಾ ಪೂರ್ವಿಕರ ಆಸ್ತಿ ವಿಚಾರದ ಬಗ್ಗೆ ಸ್ವಲ್ಪ ನಿಮಗೆ ಕಲಹಗಳು ಉಂಟಾಗ್ಬೋದು. ಸಣ್ಣ ಪುಟ್ಟ ವಾಹನದಲ್ಲಿ ಅಪಘಾತಗಳು ಉಂಟಾಗ್ಬೋದು, ಹುಷಾರು. ಯಾಕಂದರೆ ಕುಜ ಮತ್ತು ರಾಹು ಇಬ್ಬರು ಒಟ್ಟಿಗೆ 4ನೇ ಮನೆಯಲ್ಲಿರೋದ್ರಿಂದ. ಇನ್ನು ಸಣ್ಣ ಪುಟ್ಟ ಅಪಘಾತಗಳಾಗುತ್ತೆ ಅನ್ನಲ್ಲ, ಅದು ಕೂಡ ನೀವು ಎಚ್ಚರ ವಹಿಸ್ಬೋದು. ಅಂತಂದರೆ ಹುಷಾರಾಗಿ ಜಾಗರೂಕತೆಯಾಗಿರಿ. ರಿಸ್ಕ್ ತೊಗೊಂಡು ಯಾವ ಕೆಲಸನೂ ಈ ತಿಂಗಳು ನೀವು ಮಾಡಬೇಡಿ. ಮತ್ತು ಕೆಟ್ಟ ಮನಸ್ಸು, ಕೆಟ್ಟ ಮನಸ್ಥಿತಿ, ಕೆಟ್ಟ ಕೆಲಸಗಳಲ್ಲಿ ತೊಡಗಿದ್ರೆ ನೀವು ದೂರ ಆಗಿ ಒಳ್ಳೆಯ ದಾರಿಗೆ ಬರುವಂಥ ಸಾಧ್ಯತೆಗಳು. ಆಮೇಲೆ ಈ ಕೆಟ್ಟ ಅಭ್ಯಾಸಗಳಿಂದ ಕುಡಿಯೋದು ಅಥವಾ ಇನ್ನೊಂದು ಮತ್ತೊಂದು ಕೆಟ್ಟ ಅಭ್ಯಾಸಗಳೆಲ್ಲ ಸ್ವಲ್ಪ ದೂರ ಮಾಡ್ಕೋತಾ ಬರ್ತೀರ ಈ ತಿಂಗಳು. ಜೊತೆಗೆ ರಾಹು ಸುತಮಿತ್ರ ಸುಖಂನ ಮಹಾಭ್ರಮಂ ಅಂತಂದರೆ ಚತುರ್ಥದಲ್ಲಿ ರಾಹು ಇದ್ದರೆ ಅದು ಗುರುವಿನ ಮನೆಯಲ್ಲಿ ಕುಜನ ಜೊತೆಗಿರೋದ್ರಿಂದ ಸ್ವಲ್ಪ ಬಂಧು ಮಿತ್ರರ ಆಗಮನದಿಂದ ಮನಸ್ಸಿಗೆ ಬೇಸರ. ಬಂಧು ಮಿತ್ರರ ಸಹಕಾರ ಸಿಗುತ್ತೆ, ಮನೆಗೆ ಬರ್ತಾರೆ, ಎಲ್ಲ ಓಕೆ. ಏನೋ ಒಂದು ಮಾತಾಡ್ಬಿಡೋದು, ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು ಸಾಧ್ಯವಾದಷ್ಟು ಇರೋದ್ರಿಂದ ಸ್ವಲ್ಪ ನೀವು ಮಾತಾಡಬೇಕಾದ್ರೆ ಹುಷಾರಾಗಿರಿ. ಯಾರೇ ಏನೇ ಹೇಳಿ, ಹಿರಿಯರು ಏನೇ ಹೇಳಿದ್ರು ಕೂಡ, ಅಕಸ್ಮಾತ್ ನೆಗೆಟಿವ್ ಹೇಳಿದ್ರು ಕೂಡ ಹೌದು ಆಯಿತು ಅಂತ ತಲೆ ಬಗ್ಸ್ಕೊಂಡು ಹೋಗೋದು ಒಳ್ಳೆಯದು. ಅದು ನಮ್ಮ ಭಾರತೀಯ ಸಂಸ್ಕೃತಿನೂ ಹೌದು. ಮತ್ತು ಕೆಟ್ಟ ಸಹವಾಸಗಳು ಹೊಸದಾಗಿ ಉತ್ಪತ್ತಿ ಆಗದೇ ಇದ್ದಂಗೆ ನಿಮ್ಮ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇಷ್ಟು ಕೂಡ ಕುಜನಿಂದ ಬರುವಂಥ ಫಲ. ಇನ್ನು 5ನೇ ಮನೆಯಲ್ಲಿ ಪಂಚಮದಲ್ಲಿ ಬುಧ ಇದ್ದಾರೆ. ಪಂಚಮದಲ್ಲಿ ಬುಧ ಈ ತಿಂಗಳು ಪೂರ್ತಿ ಇರ್ತಾರೆ. ಏನು ಹೇಳುತ್ತೆ? ಪಂಚಮದಲ್ಲಿ ಬುಧ ಇದ್ದಾಗ ಮಂತ್ರಿ ಅರ್ಥಾತ್ ಬುದ್ಧಿ ಅಂತ ಹೇಳುತ್ತೆ. ಚಮತ್ಕಾರ ಚಿಂತಾಮಣಿ ಅನ್ನುವಂಥ ಗ್ರಂಥದಲ್ಲಿ ಶಾಸ್ತ್ರಜ್ಞಾನಿಗಳಾಗ್ತೀರಾ. 5ನೇ ಮನೆಯಲ್ಲಿ ಬುಧ ಇದ್ದರೆ ಶಾಸ್ತ್ರಜ್ಞಾನ, ಹಾಗೆ ಮಹಾಮೇಧಾವಿ, ಸಂಪತ್ತು, ಅಭಿವೃದ್ಧಿ ಆಗುವಂಥದ್ದು. ಮತ್ತು ವಿದ್ಯಾ ಸುಖ ಸಂಪನ್ನರಾಗ್ತೀರಾ. ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಎಳ್ಳಷ್ಟು ತೊಂದರೆ ಇರೋದಿಲ್ಲ. ಮೇಲಾಗಿ ಧನುಸ್ಸು ರಾಶಿಯವರಿಗೆ ಸಾಡೆ ಸಾತಿ ಇಲ್ಲ, ಅರ್ಧಾಷ್ಟಮ ಇಲ್ಲ, ಯಾವುದೇ ಶನಿ ಪ್ರಭಾವ ಇಲ್ಲ. ಹಾಗಾಗಿ ಉದ್ಯೋಗದಲ್ಲಿ ಸ್ಥಿರತ್ವ ಇರುತ್ತೆ. ಗುರುಬಲ ಹೋದರೂ ಉದ್ಯೋಗ ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಏನಂದರೆ ಉದ್ಯೋಗದಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗೋದಕ್ಕೋಸ್ಕರ ಸ್ವಲ್ಪ ಭಗವಂತನ ಆರಾಧನೆ ಹೆಚ್ಚು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನೂ ಏನು ಹೇಳುತ್ತೆ? ಸದಾ ಸಂತೋಷಿಯು. ಮತ್ತು ಪತ್ರಿಕೋದ್ಯಮ, ಜರ್ನಲಿಸಮು, ಪ್ರಿಂಟ್ ಮೀಡಿಯಾ, TV ಮೀಡಿಯಾ, ಈ ಥರದ್ದೆಲ್ಲ ಕೆಲವೊಂದೆಲ್ಲ ನೀವು ಸಂತೋಷವಾಗಿ ಅನುಕೂಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಮತ್ತು ಉದ್ಯಮದಲ್ಲಿ ಒಳ್ಳೆಯ ಸಲಹೆ ಸಿಗುತ್ತೆ, ಬುದ್ಧಿ ತೀವ್ರತೆ ಆಗುತ್ತೆ. ಮತ್ತು ಈ ಪ್ರೊಫೆಸರ್ಸು, ಲೆಕ್ಚರರ್ಸು, ಮತ್ತು ಈ ಟೀಚರ್ಸ್ ಆಗ್ಬೋದು, ಟ್ಯುಟೋರಿಯಲ್ ಸೆಂಟರ್ ನಡೆಸ್ತಕ್ಕಂಥವ್ರು, ಪ್ಲೇ ಹೋಮು, ಸ್ಕೂಲ್ಸು, ಕಾಲೇಜಸ್ ನಡೆಸ್ತಕ್ಕಂಥವ್ರಿಗೆ, ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಇರ್ತಕ್ಕಂಥವ್ರಿಗೆ, ಮಂತ್ರಿ ಮಂಡಲದವ್ರಿಗೆ, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ತಲೆ ಯಾವಾಗಲೂ ಬಿಸಿ ಇರುತ್ತೆ, ಮೆದುಳು ಯಾವಾಗಲೂ ಬಿಸಿ ಇರುತ್ತೆ. ಅಂದರೆ ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವು ಸ್ವಲ್ಪ ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು 6ನೇ ಮನೆಗೆ ಬಂದಾಗ 6ನೇ ಮನೆಯಲ್ಲಿ ಗುರು, ಸೂರ್ಯ, ಶುಕ್ರ, ಮಾಳವ್ಯ ಯೋಗ ಅನ್ನುವಂಥ ಒಂದು ಯೋಗ ಉತ್ಪತ್ತಿ ಆಗುತ್ತೆ ನಿಮಗೆ. ಏನು ಮಾಳವ್ಯ ಯೋಗ ಅಂದರೆ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿರೋದ್ರಿಂದ. ಶುಕ್ರ ನಿಮಗೆ ಲಾಭಾಧಿಪತಿ ಹಾಗೂ ರೋಗಾಧಿಪತಿ, ಋಣ ರೋಗ ಶತ್ರು ಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ 6ನೇ ಮನೆಯಲ್ಲಿ ಇರಬೇಕಾದ್ರೆ ಸ್ವಲ್ಪ ಭೃಗುಷಟ್ಕ ದೋಷ ಅಂತ ಬರುತ್ತೆ. ಬಟ್ ಆ ದೋಷ ಪರಿಹಾರ ಆಗೋಗುತ್ತೆ. ಯಾಕೆಂದರೆ ಅವರು ಸ್ವಂತ ಮನೆಯಲ್ಲಿದ್ದಾರೆ, ಮಾಳವ್ಯ ಯೋಗದಲ್ಲಿದ್ದಾರೆ. ಏನು ಆ ಮಾಳವ್ಯ ಯೋಗದ ಫಲ ಏನು? ಸ್ತ್ರೀಯಿಂದ ಪುರುಷರಿಗೆ ಲಾಭ, ಪುರುಷರಿಂದ ಸ್ತ್ರೀಯರಿಗೆ ಲಾಭ, ಪ್ರೇಮ ಸಂಬಂಧಪಟ್ಟಂತಲ್ಲಿ ಸಕ್ಸಸ್ ಆಗುತ್ತೆ, ರೋಗಗಳು ದೂರ ಆಗುತ್ತೆ, ಆಸಕ್ತಿ ಹೆಚ್ಚಾಗುತ್ತೆ, ಡಿಸೈರ್ಸ್ ತುಂಬ ಜಾಸ್ತಿ, ಆಸೆಗಳು ಬಹಳ ಉತ್ಪತ್ತಿ ಆಗುತ್ತೆ ನಿಮಗೆ. ಜೊತೆಗೆ ಈ ಕೆಲವೊಂದು ಬೆಳೆಬಾಳುವ ವಸ್ತುಗಳು ನಿಮ್ಮ ಕಡೆಯಿಂದ ದೂರ ಆಗುವಂಥ ಸಾಧ್ಯತೆ, ಸ್ವಲ್ಪ ಹುಷಾರಾಗಿರಿ. ಲಕ್ಷ್ಮಿ ಅನುಗ್ರಹ ಅನ್ನೋದು ಸಿಗುತ್ತೆ. ಶೋಕಗಳು ದೂರ ಆಗಿ, ದುಃಖಗಳು ದೂರ ಆಗಿ, ಸುಖ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇದು ಶುಕ್ರನ ಫಲ, ಲಾಭಸ್ಥಾನ, ಲಾಭದ ಫಲ ಕೊಡ್ತಾನೆ. ಇನ್ನು ಗುರು ಷಷ್ಠದಲ್ಲಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ. ನೋಡಿ, ಗುರುವಿಂದ ಏನು ಬರುತ್ತೆ, ನಿಜವಾಗ್ಲೂ ಏನು ಸಮಸ್ಯೆ ಗುರುವಿಂದ ಅಂತ ತಿಳಿಸ್ತೀನಿ. ಕಫ ತೊಂದರೆಗಳಾಗುವಂಥದ್ದು, ಕಿವಿ ಸಂಬಂಧಪಟ್ಟಂಥ ತೊಂದರೆಗಳಾಗೋದು,
ಅದಾದಮೇಲೆ ಮಧುಮೇಹದ ಸಮಸ್ಯೆಗಳು, ಮಧುಮೇಹ ನಿಮಗೆ ಇದ್ದರೆ ಜಾಸ್ತಿ ಆಗುವಂಥದ್ದು, ಇಲ್ಲ ಅಂದರೆ ಬರುವ ಸಾಧ್ಯತೆಗಳು, ಸ್ವಲ್ಪ ಹುಷಾರಾಗಿರಿ, ಸ್ಟ್ರೆಸ್ ಜಾಸ್ತಿ ಮಾಡ್ಕೊಬೇಡಿ. ಆಮೇಲೆ ಆಕಾಶ ತತ್ವ ಆದ್ದರಿಂದ ಗುರು ನಿಮಗೆ ದೇಹ ಜಾಸ್ತಿ ಬಲ ಆಗ್ಬಿಡುತ್ತೆ, ಅಂದರೆ ದಪ್ಪ ಆಗ್ಬಿಡ್ತೀರಾ, ಸ್ವಲ್ಪ ಹುಷಾರಾಗಿರಿ. ಹೆಣ್ಮಕ್ಳು ಗಂಡ್ಮಕ್ಳಿಗೆ ಇಬ್ರಿಗೂ ಅಪ್ಲೈ ಆಗುತ್ತೆ. ಗುರು ಹಿರಿಯರು, ದೊಡ್ಡವರು, ಅಪ್ಪ ಅಮ್ಮ ಈ ಥರದವ್ರಿಗೆ ಸ್ವಲ್ಪ ವ್ಯಾಲ್ಯೂಸ್ ಕೊಡಿ, ಇಲ್ಲಾಂದರೆ ಅವರು ಬೇಜಾರು ಮಾಡ್ಕೋತಾರೆ ನಿಮ್ಮ ಮೇಲೆ. ಹೆಚ್ಚು ಅವ್ರ ಕಡೆ ಗಮನ ಕೊಡುವಂಥದ್ದು ಭಾಳ ಒಳ್ಳೆಯದು. ಮತ್ತು ಪುತ್ರನಿಂದ ಅಂದರೆ ಮಕ್ಕಳಿಂದ, ಪುತ್ರ ಅನ್ನೋದಕ್ಕಿಂತ ಸಂತಾನದಿಂದ, ನಿಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಂದ ನಿಮಗೆ ಒಳ್ಳೆ ಹೆಸರು ಸಿಗುತ್ತೆ. ಶತ್ರುಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ, ಸಾಲ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ, ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ನೀವು. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಸಾಧ್ಯವಾದರೆ ಪ್ರತಿ ತಿಂಗಳಿಗೊಮ್ಮೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಗುರುಕ್ಷೇತ್ರ ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು. ಇನ್ನು ಸೂರ್ಯ ಷಷ್ಠದಲ್ಲಿದ್ದರೆ ಬಲವಾನ್ ಶತ್ರು ಯಾತೆ, ಬಲವಾನ್ ಅಂತೆ ಬಲಾಢ್ಯನು, ರಾಜಕೀಯ ಸಾಮಾಜಿಕ ಸ್ಥಾನಮಾನ ಉಳ್ಳಂಥವರಾಗ್ತೀರಾ, ಶತ್ರು ವಿಮರ್ದರಾಗ್ತೀರಾ. ಮತ್ತೆ ತಾಮ್ರ ಹೇಮಾದಿ ವಸ್ತೂನಾಂ ಸ್ವೋಕ್ತಾನಾಂ ಲಾಭದ ಅಪಿ, ಅದರರ್ಥ ತಾಮ್ರ ಮತ್ತು ಲೋಹಗಳ ಸಂಬಂಧಪಟ್ಟಂಥ ವಸ್ತುಗಳ ವ್ಯಾಪಾರ ಮಾಡುವಂಥವ್ರು, ಮತ್ತು ಬಂಗಾರ ಇತ್ಯಾದಿ ವ್ಯಾಪಾರ ಮಾಡುವಂಥವ್ರು, ಗೌರ್ಮೆಂಟ್ ಜೊತೆ ಒಂದು ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು, ಉದ್ಯೋಗ ಅಥವಾ ವ್ಯಾಪಾರದ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು, ಗೌರ್ಮೆಂಟ್ ಅಧಿಕಾರಿಗಳು, ಗೌರ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರಿಗೆಲ್ಲ ಚೆನ್ನಾಗಿದೆ. ಪ್ರೈವೇಟಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಚೆನ್ನಾಗಿರುತ್ತೆ. ರವಿಯಿಂದ ಒಳ್ಳೆ ಫಲ ಇದೆ. ಮತ್ತು ರವಿ ಎಲ್ಲಿದ್ದಾರೆ ಅಂತಂದರೆ ಷಷ್ಠ ಭಾವದಲ್ಲಿ ಶತ್ರುವಿನ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಆ ಬಲಹೀನವಾಗಿರೋದ್ರಿಂದ ಸ್ವಲ್ಪ ಬಲ ಕಡಿಮೆ. ಸ್ವಜನರಿಗೆ ತುಂಬ ಉಪಕಾರ ಮಾಡ್ತೀರಾ, ಆದರೆ ನಿಮಗೆ ಯಾರೂ ಉಪಕಾರ ಮಾಡಲ್ಲ, ಎಲ್ಲರೂ ನಿಮ್ಮ ಜೊತೆ ಸಪೋರ್ಟ್ ತಗೋತಾರೆ. ಸಾಧ್ಯವಾದಷ್ಟು ಒಮ್ಮೆ ನಿಮಗೆ ಗುರುಬಲ ಹೋಗ್ತಾ ಇರೋದ್ರಿಂದ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ನಿಮ್ಮ ಮೂಲ ಜಾತಕದಲ್ಲಿ ಗುರು ಯಾವ ಒಂದು ಮನೆಯಲ್ಲಿದ್ದಾರೆ, ಯಾವ ಭಾವದಲ್ಲಿದ್ದಾರೆ, ಗುರುವಿನ ಅನುಗ್ರಹ ಇದೆಯಾ ಇಲ್ವಾ, ನೀವು ಹುಟ್ಟಿದಾಗಿಂದ ಇದೆಯಾ ಇಲ್ವಾ, ಮುಂದಕ್ಕೆ ಇರುತ್ತಾ ಇಲ್ವಾ ಅನ್ನೋಂಥದ್ದೆಲ್ಲ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿ. ಇಲ್ಲ ಅಂದರೆ ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಳಿ, ಇಂದ ಖಂಡಿತ ಒಳ್ಳೆಯದಾಗುತ್ತೆ. ಜನರಲೈಸ್ ಆಗಿ ಹೇಳೋದಾದರೆ ತೃಪ್ತಿದಾಯಕ, ಬಂಧುಗಳು ಆಗಮನದಿಂದ ಶುಭ ಕಾರ್ಯಗಳು ನಡೆಯುವಿಕೆ, ಮನಸ್ಸಿಗೆ ಸಂತೋಷ, ಹೊಸ ಕೆಲಸದ ಪ್ರಯತ್ನಗಳು ನಿಮ್ಮದಾಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ಮಿತ್ರರಿಂದ ಸಹಾಯ, ಮದುವೆ ತಯಾರಿಗಳಲ್ಲಿ ತೊಡಗುವಿಕೆ, ಆಕಸ್ಮಿಕ ಧನಲಾಭ, ಆರೋಗ್ಯ ವೃದ್ಧಿ, ಹಿರಿಯರ ಆಶೀರ್ವಾದ ಖಂಡಿತ ನಿಮ್ಗೆ ಸಿಗುತ್ತೆ. ಆದರೆ ಹಿರಿಯರನ್ನ ದೂಷಿಸಬೇಡಿ. ಸ್ವಲ್ಪ ಸೋಂಬೇರಿತನ ಶುರುವಾಗುತ್ತೆ. ಮೇ 1ನೇ ತಾರೀಕಿಂದ ಸ್ವಲ್ಪ ಸೋಂಬೇರಿತನ ಶುರುವಾಗುವಂಥದ್ದು. ಮತ್ತು ಅಧಿಕ ತಿರುಗಾಟ ಜಾಸ್ತಿ ಇರುತ್ತೆ. ದ್ವೇಷ, ಕೋಪ, ತಾಪಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೆಲ್ಲ ಕಂಟ್ರೋಲ್ ಮಾಡಬೇಕು ನೀವು. ಸಾತ್ವಿಕ ಜೀವನ ದೂರ ಆಗುತ್ತೆ ನಿಮಗೆ. ರಾಜಸಿಕ ತಾಮಸಿಕ ಬರುತ್ತೆ. ಸ್ವಲ್ಪ ಅಂಗದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಡ್ತೀರಾ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಆಗುವಂಥ ಸಾಧ್ಯತೆ. ಆದರೆ ಅದೃಷ್ಟ ನಿಮ್ಮದಾಗಿರುತ್ತೆ. ತಂದೆ ತಾಯಿಗಳಿಂದ ಅದೃಷ್ಟ ನಿಮಗೆ ಬರುತ್ತೆ. ಶುಭ ಕಾರ್ಯಗಳು ನಡೆಯುತ್ತೆ. ವಾಹನ ಚಾಲಕರು ಸ್ವಲ್ಪ ಹುಷಾರಾಗಿರಿ. ಆದರೆ ವಾಹನ ಲಾಭ ಇದೆ. ವ್ಯಾಪಾರಗಳಿಗೆ ಧನಪ್ರಾಪ್ತಿ ಅಧಿಕವಾಗಿರುತ್ತೆ. ಮತ್ತು ಸ್ವಲ್ಪ ವ್ಯಾಪಾರದಲ್ಲಿ ಹೊಸದಾಗಿ ಶುರು ಮಾಡ್ಬೇಕಾದ್ರೆ ಜಾತಕ ತೋರಿಸ್ಕೊಡಿ. ಈಗಿರೋ ವ್ಯಾಪಾರನ ವೃದ್ಧಿ ಮಾಡ್ಕೋಬೇಕಾದ್ರೆ ಏನೂ ತೊಂದರೆ ಇಲ್ಲ, ಜಾತಕ ಅವಶ್ಯಕತೆ ಇಲ್ಲ. ಶತ್ರುಗಳನ್ನು ಬಲ ಮಾಡ್ಕೋಬೇಕು, ಸಮ ಮಾಡ್ಕೋಬೇಕು. ತುಂಬ ದೇಹದ ಬಲ, ಬುದ್ಧಿಬಲ ಎರಡೂ ಕೂಡ ನೀವು ಉಪಯೋಗಿಸ್ಬೇಕು. ಆದಷ್ಟು ಬುದ್ಧಿಬಲ ಏನು, ನೀವು ಸ್ಮಾರ್ಟ್ ವರ್ಕರ್ ಆಗಬೇಕು, ತುಂಬ ಹಾರ್ಡ್ ವರ್ಕರ್ ಆಗಬಾರ್ದು. ಹಾರ್ಡ್ ವರ್ಕರ್ ಅಂದರೆ ವಿದ್ಯಾಭ್ಯಾಸದಲ್ಲಾಗಿ, ಕೆಲಸದಲ್ಲಾಗಲಿ, ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ಮಾರ್ಟ್ ವರ್ಕರ್ ಆಗೋದು ಒಳ್ಳೆಯದು. ಸಂದೇಹ ಪಡುವಂಥ ಸ್ವಭಾವ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಮೇ 1ನೇ ತಾರೀಕಿಂದ ಯಾರ ಮೇಲೂ ಹೆಚ್ಚು ಸಂದೇಹ ಪಡಬೇಡಿ. ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಸ್ವಲ್ಪ ಅನುಕೂಲಗಳು ಪ್ರಾಪ್ತಿ ಇದೆ. ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥ ಎಲ್ಲ ಸಾಧ್ಯತೆಗಳಿದೆ. ಓವರಾಲ್ ನೋಡಿದ್ರೆ ರೈತರಿಗೂ ಕೂಡ ಈ ಒಂದು ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಮೇ ತಿಂಗಳಲ್ಲಿ ಹರ್ಷ ಅಂದರೆ ಸಂತೋಷ ಪ್ರಾಪ್ತಿ ಆಗುವಂಥದ್ದು ಧನುಸ್ಸು ರಾಶಿಯವರಿಗೆ. ಹಾಗಾಗಿ ಪರಿಹಾರ ಅಂತಂದ್ರೆ ಏನು ಮಾಡ್ಕೋಬೇಕು? ಒಂದು ಗುರುಶಾಂತಿ ಮಾಡ್ಕೋಬೇಕು ಏಪ್ರಿಲ್ 30ನೇ ತಾರೀಕು. ಇನ್ನೊಂದು ಮೂಲ ಜಾತಕವನ್ನು ತೋರಿಸ್ಕೊಂಡು ಗುರುಸ್ಥಾನ ನೋಡಿಕೊಂಡು ಬಲಹೀನ ಆಗಿದ್ರೆ ಬಲಪಡಿಸ್ಕೋಬೇಕು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ 6ನೇ ಮನೆಯಲ್ಲಿ ರವಿ, ಗುರು, ಶುಕ್ರ 3 ಗ್ರಹ ಇರೋದ್ರಿಂದ ಸ್ವಲ್ಪ 6ನೇ ಮನೆಯನ್ನು ನಾವು ಪಾಪಸ್ಥಾನ ಅಥವಾ ಋಣರೋಗ ಶತ್ರುಸ್ಥಾನ ಅನ್ನೋದ್ರಿಂದ ಹೆಚ್ಚು ಪ್ರತಿನಿತ್ಯ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗಿ, ನವಗ್ರಹಗಳ ದೇವಸ್ಥಾನ ಇತ್ತಂದ್ರೆ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಿ, ಅದು ನಿಮಗೆ ತುಂಬ ಒಳ್ಳೆ ಫಲ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.